ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ರೆಬಲ್ಸ್ಗಳು. ಅಕ್ರಮ ಬಾಂಗ್ಲಾ ವಲಸಿಗರ ಸರ್ವೆ ವಿಚಾರಕ್ಕೆ ಒಂದು ಸಭೆ ಆಗಿತ್ತು. ಒಟ್ಟು 5 ತಂಡದಿಂದ ಅಕ್ರಮ ವಲಸಿಗರ ಸರ್ವೆ ಆಗಿದ್ದು ಏಜೆಂಟ್ಗಳ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿಯನ್ನು ಪಡೆದು ವಾಸ್ತವ್ಯ ಹೂಡಿದ್ರು. ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿಯನ್ನು ಬಳಸಿ ವಾಸ್ತವ್ಯ ಹೂಡಿದ್ದಾರೆ. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ ಇತ್ತು. ಬಾಂಗ್ಲಾಗೆ ಕರೆ ಮಾಡಿ ಹಾಗೂ ಹಣ ಕಳುಹಿಸಿರುವಂತಹ ದಾಖಲೆಗಳು ಕೂಡ ಸದ್ಯ ಪತ್ತೆಯಾಗಿದೆ. ಮಹದೇವಪುರದ ವರದಿಯನ್ನ ಅರವಿಂದ್ ಲಿಂಬಾವಳಿ ಅವರು ರೆಡಿ ಮಾಡಿದ್ದಾರೆ. ಓಕೆ, ಅಕ್ರಮ ಬಾಂಗ್ಲಾ ವಲಸಿಗರ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಒಟ್ಟು 2 ಟೀಮ್ ಆಗಿದೆ, 2 ಬಣ ಆಗಿದೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ನೋಡ್ತಾ ಇದ್ದೀವಿ. ಒಂದೇ ವೇದಿಕೆಯಲ್ಲಿ ರೆಬೆಲ್ಸ್ಗಳು ಕಾಣಿಸ್ಕೊಂಡಿದ್ದಾರೆ. ಅಸಮಾಧಾನಿತರು, ಬಿಜೆಪಿ ಅಸಮಾಧಾನಿತರು ಕಾಣಿಸ್ಕೊಂಡಿದ್ದಾರೆ. ಆ ವಿಚಾರ ಏನು ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರ ಸರ್ವೆ ವಿಚಾರ. ಒಟ್ಟು 5 ತಂಡದಿಂದ ಸರ್ವೆ ಮಾಡಿದ್ದಾರೆ, ಯಾರೆಲ್ಲ ಇದ್ದಾರೆ ಇನ್ನೂ ಅಂತ. ಏಜೆಂಟ್ಗಳ ಮೂಲಕ ಅಕ್ರಮವಾಗಿ ಯಾರೆಲ್ಲ ಬಾಂಗ್ಲಾ ವಲಸಿಗರು ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ, ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿಯನ್ನು ಪಡೆದು ವಾಸ್ತವ್ಯ ಹೂಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋಕೆ ಮುಂದಾಗಿತ್ತು ಅಸಮಾಧಾನಿತರ ಟೀಮ್. ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿಯನ್ನು ಬಳಸಿ ಇಲ್ಲಿ ಉಳ್ಕೊಂಡಿದ್ರು. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ ಇದೆ. ಬಟ್ ಓಕೆ, ಇವೆಲ್ಲವೂ ಕೂಡ ಒಂದಾ. ಆದರೆ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಬಿಜೆಪಿ ಹೈಕಮಾಂಡ್ಗೆ ಬಹಳ ಆಪ್ತರಾಗೋಕೆ, ಪ್ರಿಯವಾಗೋಕೆ ಇದೊಂದು ಅಸ್ತ್ರ ಇತ್ತು ಅವ್ರಿಗೆ, ಅಸಮಾಧಾನಿತರಿಗೆ. ಕಾಂಗ್ರೆಸ್ಗೆ ನಾವು ಟಾರ್ಗೆಟ್ ಮಾಡಿದ್ದೀವಿ, ಅವರು ಇನ್ನೂ ಕೂಡ ಅಕ್ರಮವಾಗಿ ಬೇರೆ ದೇಶದವರು, ಬಾಂಗ್ಲಾದೇಶದವರು ಇಲ್ಲಿ ವಾಸ ಇರೋರನ್ನ ಕಳಿಸುವಂತಹ ಕೆಲಸ ಮಾಡಿಲ್ಲ, ನಾವು ಅದನ್ನು ತೋರಿಸ್ತೀವಿ, ಪ್ರೂವ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಅಂತ. ಹಿಂಗೆಲ್ಲ ಒಂದು ಪ್ಲಾನ್ ಹಾಕ್ಕೊಂಡು ಏಜೆಂಟ್ಗಳನ್ನು ನಿರ್ಮಾಣ ಮಾಡಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನ ಅಂತ ಮಾಡಿದರು. ಸೊ ಆ ಅಸಮಾಧಾನಿತರೆಲ್ಲರೂ ಕೂಡ ಒಂದೇ ವೇದಿಕೆ ಮೇಲೆ ಜಮಾಯಿಸಿರೋದನ್ನು ಗಮನಿಸ್ತಾ ಇದ್ದೀರಿ. ಅರವಿಂದ್ ಲಿಂಬಾವಳಿ ಸೇರಿದಂತೆ ಮತ್ತಿತರರು ಕೂಡ ಭಾಗಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನ. ರಮೇಶ್ ಜಾರಕಿಹೊಳಿ ಅವರು ಎಸ್, ಅಂದರೆ ನೀವು ಗಮನಿಸಿ, ಇವರೆಲ್ಲರೂ ಕೂಡ ಬಿ ಜೆ ಪಿಯಲ್ಲಿ ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು. ಸೊ ಬಿ ಜೆ ಪಿ ಹೈಕಮಾಂಡ್ಗೆ ಹತ್ತಿರವಾಗೋಕ್ಕೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕಿತ್ತು, ಅದಕ್ಕೊಂದು ಅಸ್ತ್ರ ಬೇಕಿತ್ತು, ಅವರು ಈ ರೀತಿಯಾಗಿ ಬಳಸ್ಕೊಂಡ್ರು. ಅಂದರೆ ಬಿ ಜೆ ಪಿಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡಲಿಲ್ಲ, ಅವರು ಅಭಿಯಾನ, ಜನಜಾಗೃತಿ ಅಭಿಯಾನ ಮಾಡಲಿಲ್ಲ. ಬದಲಾಗಿ ಅಸಮಾಧಾನಿತರು ಮಾತ್ರ ಇದನ್ನು ಪ್ಲಾನ್ ಮಾಡಿಕೊಂಡ್ರು. ಓಕೆ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿಯವರು, ಅಂದರೆ ಯತ್ನಾಳ್ ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ಅಸೆಂಬಲ್ ಆಗಿದ್ದಾರೆ. ಈಗ ಇದು ಹೇಗೆ ಇವರ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಕಾಂಗ್ರೆಸ್ಸಿಗೆ ಅಂದರೆ ಇವರ ಉದ್ದೇಶ ಏನಾಗಿತ್ತು ಅಂದರೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರಿಗಿಂತ ನಾವು ಹೆಚ್ಚಾಗಿ ಆಕ್ಟಿವ್ ಆಗಿದ್ದೀವಿ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನ ಹೆಂಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ನ ಹುಳುಕುಗಳನ್ನು ತೋರಿಸ್ತಾ ಇದ್ದೀವಿ ಅಂತ ಹೈಕಮಾಂಡ್ಗೆ ಬಹಳ ಹತ್ತಿರ ಆಗಬೇಕಿತ್ತು. ಆ ಬೆನ್ನಲ್ಲೇ ಈ ಕಾರ್ಯಕ್ರಮನ ಗೊತ್ತಿಲ್ಲ. ಅಕ್ರಮ ಬಾಂಗ್ಲಾ ವಿದೇಶಿ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನ ಅಂತ ಬಹಳ ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡು ಲೀಡರ್ಸ್ಗಳೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಇಲ್ಲಿರೋರು ಯಾರು ಕೂಡ ವಿಜೇಂದ್ರ ಬಣದವ್ರು ಒಬ್ಬರನ್ನು ತೋರಿಸ್ಬಿಡಿ ನೋಡೋಣ. ಅಂದರೆ ಇಲ್ಲಿ ಬಿ ಜೆ ಪಿ ಅಂತ ಲೆಕ್ಕ ಹಾಕೋಕ್ಕಾಗ್ತಾಯಿಲ್ಲ ನಮಗೆ. ಬಿ ಜೆ ಪಿಯಲ್ಲಿರುವಂತಹ 2 ಬಣದಲ್ಲಿ 1 ಬಣದ ಲೀಡರ್ಸ್ಗಳು ಕಾಣಿಸ್ಕೊಂಡಿದ್ದಾರೆ. ಯತ್ನಾಳ್ ಅವರ ಫ್ರೆಂಡ್ಸ್ ಇಲ್ಲಿದ್ದಾರೆ. ಬಿ ಜೆ ಪಿಯ ಅಸಮಾಧಾನಿತರು ಅಥವಾ ವಿಜೇಂದ್ರ ಅವ್ರನ್ನ, ಯಡಿಯೂರಪ್ಪ ಕುಟುಂಬವನ್ನು ವಿರೋಧಿಸುವಂತಹ ಒಂದು ಬಣ ಇಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ. ಬೆಂಗಳೂರು ಮಹದೇವಪುರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು.